ಆ ದೇವ್ರಿಚ್ಛೆನೆ ನಮ್ಮಿಂದ ಸಹಾಯ ಬೇಡಿಸುತ್ತೆ, ನಿಮ್ಮಿಂದ ಸಹಾಯ ಮಾಡಿಸುತ್ತೆ ಅಂತ ನಮ್ಮ ಸ್ನೇಹಿತರನ್ನ ಕರ್ಕೊಂಡ್ಬಂದಿರೋದು. ಇವ್ರ ಹೆಸರು ರಾಜಶೇಖರ್ ಅಂತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಮಶತ್ರು ಸೂರ್ಯಪ್ರಕಾಶ್ ಫೈನಾನ್ಸ್ ಕಂಪ್ನಿಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ರು. ಈಗ ಕೆಲಸ ಬಿಟ್ಟಿದ್ದಾರೆ. ನೀವು ಕರ್ಕೊಂಡ್ಬಂದಲ್ಲೇ ಗೊತ್ತಾಯ್ತು ಅವ್ರ ಕೆಲಸ ಬಿಟ್ಟಿದ್ದಾನೆ ಅಂತ. ನನ್ನ ಮಗ ಸೂರ್ಯಪ್ರಕಾಶ ಅವನ್ ಸ್ಟಾಫ್ ನನ್ನ ಆಫೀಸ್ ಕಡೆ ತಲೆ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ್ದಾನೆ. ಅಂತದಲ್ಲಿ ಅಲ್ಲೂ ಕೆಲಸ ಮಾಡ್ಕೊಂಡು ಇಬ್ಬರು ಸಾಧ್ಯನೇ ಇಲ್ಲ. ಸರ್ ನಿಮ್ಮ ಮಾತು ನಿಜ ಸರ್. ಆ ಸೂರ್ಯಪ್ರಕಾಶ್ ಈ ಜಗತ್ತಿನಲ್ಲಿ ತಾನೊಬ್ಬನೇ ಬದುಕಬೇಕು, ತನ್ನ ಕಂಪ್ನಿ ಒಂದೇ ಉದ್ಧಾರ ಆಗಬೇಕು ಅನ್ನೋ ಸ್ವಾರ್ಥ ಜಾಸ್ತಿ ಸರ್. ಸರ್ ಅವರು ಸ್ವಾರ್ಥಕ್ಕೋಸ್ಕರ ಕಂಪ್ನಿನಲ್ಲಿರೋ ಸ್ಟಾಫ್ ಮೇಲೆಲ್ಲ ಸಿಕ್ಕಾಪಟ್ಟೆ ಅನುಮಾನ, ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ ಸರ್. ಸರ್ ನಾವೆಲ್ಲ ಪ್ರಾಮಾಣಿಕವಾಗಿ ದುಡ್ದು ಅವನ ಕಂಪ್ನಿ ಒಂದನ್ನೇ ಉದ್ಧಾರ ಮಾಡಬೇಕು ಅನ್ನೋ ಕೆಟ್ಟ ಸ್ವಾರ್ಥ ಸರ್. ಸರ್ ಉಸಿರು ಕಟ್ಟುವಂತ ವಾತಾವರಣ ಸರ್. ನನಗೂ ಸಹಿಸ್ಕೊಂಡು ಸಾಕಾಗೋಯ್ತು ಸರ್. ಕಡೆಗೆ ಕೆಲಸ ಬಿಟ್ಟು ಬಂದ್ಬಿಟ್ಟೆ ಸರ್. ರಾಜಶೇಖರ್, ಕೆಲಸ ಬಿಟ್ಟಿದ್ದು ಒಳ್ಳೇದಾಯ್ತು ಬಿಡ್ರಿ ಸರ್. ತುಂಬಾ ಒಳ್ಳೆ ವರ್ಕರು ಸರ್. ಆ ಸೂರ್ಯಪ್ರಕಾಶ್ ಕಂಪ್ನಿ ಮೇಲ್ ಬರೋಕೆ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಇಂಥ ಒಳ್ಳೆ ವರ್ಕರು ಕೆಲಸ ಇಲ್ಲದೆ ಸುಮ್ಮನೆ ಕೂತಿರೋದು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಸರ್. ಇಂಥವ್ರಿಂದ ನಿಮಗೂ ಸಹಾಯ ಆಗ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರು ರಂಗರಾಜ್. ನಮಗೂ ಇಂಥವ್ರ ಅಗತ್ಯ ಇತ್ತು. ಯಾಕೆ ಅಂದ್ರೆ ನಮ್ ಕಂಪ್ನಿ ಡೆವಲಪ್ಮೆಂಟ್ ಆ ಸೂರ್ಯಪ್ರಕಾಶ್ ಅಡ್ಗಾಲ್ ಹಾಕ್ತಾನೆ ಇರ್ತಾನೆ. ಅದಕ್ಕೆ ಅವನ್ ಮೀರಿಸುವಂತ ಬುದ್ಧಿವಂತ ಬೇಕಾಗಿತ್ತು. ಇವನ್ ಅದೇ ಕಂಪ್ನಿ ಕೆಲಸ ಮಾಡ್ತಿದ್ದ ಅಂದ್ಮೇಲೆ ನಮ್ಗೆ ತುಂಬಾ ಉಪಯೋಗ ಆಗ್ತದೆ. ಇವನ್ಗೆ ಅಲ್ಲಿ ಏನ್ ಸಿಕ್ತಿತ್ತೋ ಇಲ್ಲೂ ಅದೇ ಸಿಗುತ್ತೆ. ನಮ್ ಕಂಪ್ನಿ ಬಂದು ಕೆಲಸ ಮಾಡ್ಲಿ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಇಷ್ಟು ಬೇಗ ನನಗೊಂದು ನೆಲೆ ಸಿಗುತ್ತೆ ಅಂತ ನಾನು ಕನಸು ಮನಸ್ಸನ್ನು ಅನ್ಕೊಂಡಿರಲಿಲ್ಲ ಸರ್. ಸರ್ ನನ್ನಂತವ್ರ ಕಷ್ಟನ ತಾವು ಬಹಳ ಬೇಗ ಅರ್ಥ ಮಾಡ್ಕೊಂಡ್ಬಿಟ್ರಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ಸ್ ಸರ್. ರಂಗರಾಜ್ ಅವ್ರಿಗೆ ಹೇಳ್ರಿ. ರಂಗರಾಜ್ ಅವರು ನನಗೆ ತುಂಬಾ ಬೇಕಾದವರು. ರಂಗರಾಜ್ಗೆ ನೀವು ತುಂಬಾ ಬೇಕಾದವರು. ರಂಗರಾಜ್ ಅವರು ನಿಮ್ನ ನಮ್ಮ ಕಂಪ್ನಿ ಕರ್ಕೊಂಡ್ ಬಂದ್ಮೇಲೆ ನಮ್ಮ ಕಂಪ್ನಿಗೆ ಲಾಭ ಆಗ್ಲೇಬೇಕು. ಅದರಿಂದ ನಿಮ್ಗೂ ಆಗ್ಬೇಕು. ಇವತ್ತಿನಿಂದ ನೀವು ನಮ್ಮ ಕಂಪ್ನಿ ಸ್ಟಾಫು. ರಾಜಶೇಖರ್ ನೋಡ್ರಿ, ನಮ್ ದಣಿ ಒಂಥರ ಗನ್ ಇದ್ದಂಗೆ. ಒಂದು ಸಾರ್ತಿ ಒಬ್ಬ ವ್ಯಕ್ತಿ ಮೇಲೆ ನಂಬಿಕೆ ಇಟ್ರು ಅಂದ್ರೆ ಕೊನೆಯವರೆಗೂ ನಂಬಿಕೆ ಇಟ್ಟಿರ್ತಾರೆ. ಆ ನಂಬಿಕೆ ಚ್ಯುತಿ ಬರ್ದಾಗ ನೀವು ನಡ್ಕೋಬೇಕು. ಸರ್ ಖಂಡಿತವಾಗಿ ಸರ್. ನಾನು ಪ್ರಾಮಾಣಿಕವಾಗಿ ಈ ಕಂಪ್ನಿನಲ್ಲಿ ಕೆಲಸ ಮಾಡೇ ಮಾಡ್ತೀನಿ. ಈ ಕಂಪ್ನಿನ ಉದ್ಧಾರ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಸರ್. ನನ್ನ ನಂಬಿಕೆ ಇಡಿ ಸರ್. ಒಂದು ವಿಷಯ ರಾಜಶೇಖರ್, ವ್ಯಾಪಾರ ಅನ್ನೋದು ಏಕಾಯ್ತಂಗೆ. ಒಂದು ಮೇಲೆ ಇರಬೇಕು ಅಂದ್ರೆ ಕೆಳಗಿಳಿಲೇಬೇಕು. ನಮ್ ಕಂಪ್ನಿ ಮೇಲೆ ಇರಬೇಕು ಅಂದ್ರೆ ಆ ಸೂರ್ಯಪ್ರಕಾಶ್ ಕಂಪ್ನಿ ಕೆಳಗಿಳಿಲೇಬೇಕು. ಅರ್ಥ ಆಯ್ತು ಸರ್. ಮೇಲೋಗಿರೋ ಆ ಸೂರ್ಯಪ್ರಕಾಶ್ ಕಂಪ್ನಿನ ಕೆಳಗಡೆ ತಂದು ಆ ನನ್ನ ಮಗ ಸೂರ್ಯಪ್ರಕಾಶ್ನ ಫುಟ್ಪಾತ್ ನಲ್ಲಿ ಭಿಕ್ಷೆಗಡ ಮಾಡಲಿಲ್ಲ ಅಂದ್ರೆ ನೋಡಿ ಸರ್, ನೋಡ್ತಾ ಇರಿ ಸರ್. ನೋಡ್ಲೇಬೇಕು ರಾಜಶೇಖರ್. ಯಾಕೆಂದ್ರೆ ನಮ್ ಜಗದೀಶ್ ನಿನ್ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟು ಇಮಿಡಿಯೇಟ್ ಆಗಿ ಕೆಲಸ ಕೊಟ್ಟಿದ್ದಾನೆ. ಇನ್ ಮೇಲೆ ಏನಿದ್ರು ನಿನ್ನ ತಲೆಯಲ್ಲಿರೋ ಸರ್ಕೆಲ್ಲ ಉಪಯೋಗಿಸಿ ಆದಷ್ಟು ಬೇಗ ಕಂಪ್ನಿನ ಕೆಳಗಿಳಿಸೋ ತರ ಮಾಡ್ಬೇಕು ಸರ್. ನನ್ನ ತಲೆಯಲ್ಲಿರೋ ಎಲ್ಲಾ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಆ ನನ್ನ ಮಗ ಸೂರ್ಯಪ್ರಕಾಶ್ನ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ತೀನಿ ಅನ್ನೋದನ್ನ ಹೇಳಲ್ಲ ಸರ್. ಮಾಡ್ತೀನಿ, ಮಾಡಿ ತೋರಿಸ್ತೀನಿ. ನೀವು ನೋಡಿ ಸರ್. ನನಗೆ ಬೇಕಾಗಿರೋದು ಅದೇ. ಏನಯ್ಯ ಸರ್ವೋತ್ತಮ, ನಿನ್ನ ರಾಜಕೀಯ ಸೇರೋ ಪ್ಲಾನ್ ಏನಾಯ್ತಯ್ಯ? ರಾಜಕೀಯ ಅಯೋಗ್ಯರ ಕೊನೆಯ ಆಯ್ಕೆ ಅನ್ನೋ ಒಂದು ಮಾತಿದೆ ನೋಡು. ಅದಕ್ಕೆ ನೀನು ರಾಜಕೀಯ ಸೇರಿ ಅಯೋಗ್ಯ ಯಾಕೆ ಆಗಬೇಕು ಅಂತ ಅಂದ್ಬಿಟ್ಟು ನೀನು ಅದರ ಆಲೋಚನೆ ಬಿಟ್ಬಿಟ್ಟೇನೆ. ವಿಷ್ಣು, ಯಾವ ಕ್ಷೇತ್ರದಲ್ಲಿ ಅಯೋಗ್ಯರಿಲ್ಲ ಅಂತ ಹೇಳಪ್ಪ ನೋಡೋಣ. ಇಂಥ ಕ್ಷೇತ್ರದಲ್ಲಿ ಅಯೋಗ್ಯರಿಲ್ಲ ಅಂತ ಒಂದೇ ಒಂದು ಜಾಗ ನೀವು ತೋರಿಸ್ಬಿಡು. ರಾಜಕೀಯದಲ್ಲಿ ಇರೋರೆಲ್ಲ ಅಯೋಗ್ಯರೇನೋ ತೀರ್ಮಾನ ನಾನು ಬಂದು ಆ ಕ್ಷೇತ್ರಕ್ಕೆ ಹೋಗೋದೇ ಬಿಟ್ಬಿಡ್ತೀನಿ. ಅಲ್ಲ ಕಣ, ಇವಾಗ ಪಾಠ ಹೇಳ್ಕೊಡ್ಬೇಕಾದ ಪವಿತ್ರವಾದ ಮೇಷ್ಟ್ರುಗಳು ಪ್ರಶ್ನೆ ಪತ್ರಿಕೆನ ಹೊರಗೆ ಹಾಕಿ ಉತ್ತರ ಪತ್ರಿಕೆನ ಒಳಗಾಕೊಂಡು ಅದಕ್ಕೆ ನಂಬರ್ ಹಾಕಿ ಕಾಸು ಮಾಡ್ತಾ ಇದ್ದಾರಲ್ವಾ? ಹೌದು. ಮಠಾಧಿಪತಿಗಳು ತಗೊಳಪ್ಪ, ಸರ್ವಸಂಘ ಪರಿತ್ಯಾಗಿಗಳು ಮಾನಿನಿ ಮದುವೆಗೆ ಬಲಿಯಾಗಿ ಅವರು ಅಯೋಗ್ಯರಾಗಿದ್ದಾರೆ ಅಲ್ವಾ? ಇನ್ನು ಆ ಅಧಿಕಾರಿಗಳ ಅಯೋಗ್ಯತನ ಹೇಳಬೇಕಾಗೇ ಇಲ್ಲ.
ಟೇಬಲ್ ಕೆಳಗೆ ಕೈ ಆಡೋದು ಔಟ್ಡೇಟೆಡ್ ಅಂತ ಟೇಬಲ್ ಮೇಲೆ ಕೈ ಬಾಯಿ ಆಡ್ತಾ ಇಲ್ವೇನೆ? ಇನ್ನು ನಮ್ಮ ಡಾಕ್ಟರ್ಗಳು ಸಹಜವಾಗಿ ಜಗತ್ತಿಗೆ ಬರ್ತೀನಿ ನಮ್ಮ ಮಗುಗೆ ತಾಯಿ ಹೊಟ್ಟೆ ಕೊಯ್ದು ಕಾಸ್ತಾಸೆಗೆ ಆ ಮಗನ ಹೊರಗೆ ತೆಗಿತಾ ಇದ್ದಾರೆ ಅಲ್ವಾ? ನೋಡಯ್ಯ, ಈ ನಮ್ಮ ನಾಟಕ, ಕಲೆ, ಸಂಗೀತ, ಸಾಹಿತ್ಯ ಇವುಗಳಲ್ಲಿ ಅಯೋಗ್ಯರಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅಲ್ಲೂ ಇದ್ದಾರೆ. ಒಟ್ಟಲ್ಲಿ ಹೇಳ್ತೀನಿ ಕೇಳೋ ವಿಷ್ಣು, ಗೌತಮ್ ಬುದ್ಧ ಹೇಳಿರೋ ಹಾಗೆ ಸಾವಿಲ್ಲದ ಮನೆ ಇಲ್ಲ ಅಂದಾಗೆ ಅಯೋಗ್ಯರಿಲ್ಲದೆ ಇರೋ ಜಾಗವೇ ಇಲ್ಲ. ಒಂದು ವೇಳೆ ನಾನೇನೋ ರಾಜಕೀಯಕ್ಕೆ ಹೋದ್ರೆ ದೊಡ್ಡದನ್ನು ಪರಕೆ ತಗೊಂಡು ಇರೋ ಅಯೋಗ್ಯರನ್ನೆಲ್ಲ ಗುಡಿಸಿ ಹಾಕಿ ಇರೋರೆಲ್ಲ ಯೋಗ್ಯರು ಅಂತ ನಾನು ಅನ್ನಿಸ್ಬಿಡ್ತೀನಿ. ಅನ್ಸಪ್ಪ ಅನ್ಸು. ರಾಜಕೀಯ ಒಂದು ಕ್ಲೀನ್ ಮಾಡ್ಬಿಟ್ರೆ ಮಿಕ್ಕಿದ ಎಲ್ಲಾ ಕ್ಷೇತ್ರಗಳು ತಾವಾಗ್ ಕ್ಲೀನ್ ಆಗೋಗ್ತವೆ. ಇವ್ ನಡೆದ ಗೊತ್ತಾ? ಸುಮ್ಮನೆ ಕೈ ಹಿಡಿದಾದ್ರೂ ಸಾಕು, ಮೈಯೇ ಬಂದ ಹಾಗೆ. ಸರಿ, ಯಾವಾಗಪ್ಪ ನೀ ರಾಜಕೀಯಕ್ಕೆ ಧುಮ್ಕೋದು? ಬ್ರಹ್ಮ, ಏನ್ ರಾಜಕೀಯಕ್ಕೆ ಧುಮ್ಕೋದು ಅಂದ್ರೆ ಕಾರ್ಪೊರೇಷನ್ ಈಜ್ಕೊಳಕ್ ಧುಮ್ಕಿದಾಗ ಅನ್ಕೊಂಡಿದೀಯಾ? ನೋಡೋ, ಈ ರಾಜಕೀಯ ಅನ್ನೋ ಆಕಾಶದಲ್ಲಿ ನಮ್ಮ ಯಶಸ್ಸಿನ ಪಟ ಹಾರಬೇಕಾದ್ರೆ ಅದಕ್ಕೆ ಮೊದಲು ಆಶ್ವಾಸನ ಪಟ ತಯಾರು ಮಾಡಬೇಕು. ಆ ಪಟ ತಯಾರು ಮಾಡೋದು ಹೇಗೆ ಗೊತ್ತಾ? ಭಾಷೆಗಳನ್ನು ಬಾಲಂಗೊಚ್ಚಿ ಕಟ್ಟಬೇಕು. ಅದಕ್ಕೆ ಪರನಿಂದೆ ಸ್ವಪ್ರತಿಷ್ಠೆಯನ್ನು ತೂತು ಮಾಡಬೇಕು. ಅದಕ್ಕೆ ದುಡ್ಡಿನ ದಾರ ಕಟ್ಟಿ ಹಾರಕ್ ಬಿಡಬೇಕು. ನೀ ದಾರ ಬಿಟ್ಟಷ್ಟು ಹಾರ್ತಾ ಇರುತ್ತೆ. ಮಧ್ಯದಲ್ಲಿ ಅಕಸ್ಮಾತ್ ಏನಾದ್ರು ಗಾಳಿ ಬೀಸಿದ್ರೆ ಆ ಕಡೆಗೆ ಹಾರುತ್ತೆ, ಬೀಸಿದ್ರೆ ಜಪ್ಪ ಆದ್ರೂ ಮೇಲೆ ಕೆಳ ಪಟ ಇದ್ದಲ್ಲೇ ಇರುತ್ತೆ. ಇವಕ್ಕೆಲ್ಲ ಏನ್ ಬೇಕು ಗೊತ್ತೇನ್ರು? ಮೊದಲು ಅವಕಾಶ ಅನ್ನೋ ಬಯಲಬೇಕು. ಅದಕ್ಕೆ ಬೆಂಬಲ ಅನ್ನೋ ಗಾಳಿ ಬೀಸಬೇಕು, ಪಟ ಮೇಲೆ ಏರ್ಬೇಕು. ಮೇಲೆ ಏರಿದಾಗ ಮಧ್ಯ ಏನಾದ್ರೂ ವಿರೋಧ ಅನ್ನೋ ಮರ ತಂತಿ ಸಿಕ್ಕಿಬಿಟ್ರೆ ಸ್ಕ್ಯಾಂಡಲ್ ಅನ್ನೋ ಗೋತ ಹೊಡೆದೊಡುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ರಾಜಕೀಯಕ್ಕೆ ಧುಮ್ಕೋದಲ್ಲ ಕಣೋ, ಇಳಿಬೇಕು, ಉಳಿಬೇಕು, ಅಲ್ಲೇ ಬೆಳಿಬೇಕು. ಶಿವಶಂಕರ ಬರ್ತಾ ಇದ್ದಾನೆ. ಈ ಜನ್ಮದಲ್ಲಿ ಅವನು ನೋಡಕ್ಕಾಗುತ್ತೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ದೆ. ಏನಯ್ಯ ಶಿವಶಂಕರಯ್ಯ, ಆರೋಗ್ಯವಾಗಿ ಇದೆಯಲ್ಲಯ್ಯ? ಏನೇ ಹೇಳು, ನಿನ್ ಗಟ್ಟಿ ಜೀವ ಕಣಯ್ಯ. ನಾವು ಇಷ್ಟು ತಲೆ ಇಲ್ಲ ನಿನಗೆ. ಯಾಕೆ? ಅವನು ಚೆನ್ನಾಗಿಲ್ಲ ಅಂತ ಸಂತೋಷ ಪಡೋದು ಬಿಟ್ಬಿಟ್ಟು ಅವನೇನು ಸತ್ತಿಲ್ಲ ಅಂತ ಆಶ್ಚರ್ಯ ಪಡಕ್ ಹೋಗ್ತಾ ಇದೆಯಲ್ಲೋ, ಅದು ಬಿಡಬೇಡ. ಏನಯ್ಯ ಶಿವು, ಆರೋಗ್ಯದ ಒಳಗೋ ಹೊರಗೋ ಹೇಗಿದೆ ನಿನ್ ದೇಹ ಸ್ಥಿತಿ? ಪುನರ್ಜನ್ಮ ಕಣಯ್ಯ. ಪುನರ್ಜನ್ಮ. ಯಮಲೋಕದ ಬಾಗಿಲು ತಟ್ಬಿಟ್ಟೆ, ಇನ್ನೂ ಟೈಮ್ ಇದೆ ಹೋಗು ಅಂತ ಕಳಿಸ್ಬಿಟ್ರು. ಹೌದಾ? ಓಹೋ, ನಮ್ಮಪ್ಪ ಸಿಗಿದ್ದ? ಅಯ್ಯೋ, ನಾನು ಸರಿನೇ. ನಮ್ಮಪ್ಪ ಇರೋ ಸ್ವರ್ಗದಲ್ಲಿ, ನೀನು ಹೋಗಿದ್ದು. ನಿನ್ನ ವಾಪಸ್ ಯಾತಕ್ಕೆ ಕಳ್ಸಿದಾರ ಗೊತ್ತೇನಯ್ಯ? ಯಾಕೆ? ಇವ್ನ ಕಷ್ಟ ಪರಿಹಾರ ಮಾಡ್ಲಿ ಅಂತ. ಅವನು ಚೆನ್ನಾಗಿ ಸಂತೋಷವಾಗಿ ಬಂದಿದ್ದಾನೆ. ಇವಾಗ ನನ್ನ ಕಷ್ಟ ಸುದ್ದಿ ಯಾಕೆ ಹೇಳ್ತೀಯ ನೀನು? ಯಾಕೆ ಹೇಳ್ಬಾರ್ದು? ಅಲ್ಲ, ಅವನ್ ಮಾತ್ರ ಹಲ್ಲು ಕಟ್ಟಿಸ್ಕೊಳ್ಳಿಲ್ಲ. ಆ ಬುಲೆಟ್ ಬಾಬು ನಿನ್ ಸಾಲನ ವಸೂಲಿ ಮಾಡ್ದಲೇ ಬಿಡ್ಲಿಲ್ಲ. ಅವನೇನ್ ಸುಮ್ಮನೆ ವಸೂಲ್ ಮಾಡದ್ನ? ಇವನ್ ಮನೆಗೆ ಹೋಗಿ ಇವನ್ ಮಾನ ಮರ್ಯಾದೆ ಎಲ್ಲ ಕಳೆದು ಇವನ್ ಮಗಳ ಹತ್ರ 5,000 ರೂಪಾಯಿ ಪ್ಲಸ್ ಬಡ್ಡಿ ಕಿತ್ಕೊಂಡೋದ. ಅಯ್ಯಯ್ಯೋ, ನನ್ನಿಂದ ಅಷ್ಟು ತೊಂದರೆ ಆಯ್ತೇನೆಯಾ? ಹೋಗ್ಲಿ ಬಿಡಯ್ಯ. ಇವಾಗ ನೀನು ಆರೋಗ್ಯವಾಗಿ ಚೆನ್ನಾಗಿ ಬಂದಿದ್ಯಾ, ಅದೇ ಖುಷಿ. ನೀನು ಇನ್ನೂ ದೇವರ ಆಯಸ್ಸು ಆರೋಗ್ಯ ಕೊಡ್ಲಿ ಅಂತ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡ್ ಬರೋಣ. ಅಲ್ಲಿ ನನ್ನ ಸ್ನೇಹಿತ ಇವತ್ತು ಚಕ್ಲಿ ಕೊಡ್ಬೇಡ ಆಹಾರ ಹಾಕ್ಸಿರ್ತಾರೆ. ಏನೇ ನಿನಗೆ ಅಲ್ಲಿಲ್ಲ, ತಿನ್ಕೊಳ್ತೀವಿ, ನೀನು ನೋಡ್ತಾ ಇರು. ಬಾ ಬಾ. ಅಮೃತ, ಚೆನ್ನಾಗಿದೀಯಾ? ಯಾವಾಗ ಬಂದ್ರಿ ಬಾಬಾ? ಈಗ ತಾನೇ ಬಂದೆ. ಅಮೃತ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ. ಒಂದು ನಿಮಿಷ ಬಂದ. ಅದ ಅಮೃತ. ಅಮ್ಮ ಅಮ್ಮ, ಕ್ಯಾರಿಯರ್ ರೆಡಿ ಆಯ್ತಮ್ಮ? ರೆಡಿ ಅಮ್ಮ, ಒಂದೇ ನಿಮಿಷ ಕೊಟ್ಬಿಡ್ತೀನಿ. ಅಮ್ಮ, ನಂಗೆ ಲೇಟ್ ಆಗುತ್ತೆ, ನಾನು ಅಲ್ಲೇ ಏನಾದರೂ ತರ್ಸಿ ತಿನ್ಕೊಬೇಡಮ್ಮ. ಬಾಯ್ಲಿ, ಹೋಟೆಲ್ ತಿಂಡಿ ತಿಂದ್ರೆ ಆರೋಗ್ಯ ಹಾಳಾಗುತ್ತೆ. ಇನ್ನು ಒಂದೇ ಒಂದು ದೋಸೆ ಕೊಟ್ಬಿಡ್ತೀನಿ, 1 ನಿಮಿಷ ಇರೋ. ಲೇಟ್ ಆಗುತ್ತಮ್ಮ. ಸರಿ, ಬಾಬಾ ಬೇರೆ ಬಂದಿದ್ದಾರೆ, ಏನೋ ಮಾತಾಡ್ಬೇಕಂತೆ ಮಾತಾಡ್ತಿರ್ತೀನಿ, ಬೇಗ ತಗೊಂಬಂದ್ಬಿಡು. ಅಮೃತ, ಬಾಯ್ಲಿ, ಭಾವನ ಹತ್ರ ಮಾತಾಡೋವಾಗ ಹುಷಾರಾಗಿ ಮಾತಾಡು, ಏನೇನೋ ಮಾತಾಡ್ಬಿಡ್ಬೇಡ. ಅವ್ರು ಯಾವ ಮಾತುಗೂ ನೀನು ಒಪ್ಕೋಕೂಡ್ದು. ಸರಿನಾ?
ಏನಪ್ಪ ನಿನಗೆ ಶಬ್ದ ಮಾಡದೆ ಈ ಕುಡಿಯೋಕೆ ತಿನ್ನೋಕೆ ಏನು ಮಾಡಕ್ ಬರಲ್ವಾ? ಬಾಬಾ ಏನೋ ಕೇಳ್ಬೇಕು ಅಂತಿದ್ರಲ್ಲ ಕೇಳಿ. ಅಮೃತ, ಮನುಷ್ಯ ಜೀವನದಲ್ಲಿ ಯಾವಾಗಲೂ ಒಂದೇ ತರ ಇರೋದಿಲ್ಲ ಅನ್ನೋದಕ್ಕೆ ನೋಡು, ಅವಳಿಗೆ ಟೈಮ್ ಆಯ್ತು, ಆಫೀಸ್ಗೆ ಹೋಗ್ಬೇಕು. ನೀನು ಸೀದಾ ವಿಷಯಕ್ಕೆ ಬಾ. ಅದು ಬಿಟ್ಟು ಮುನ್ನುಡಿ, ಅರಿಕೆ, ಆಮೇಲಿಂದ ಈ 4 ಮಾತು ಇವೆಲ್ಲ ಆಡಿ ವಿಷಯಕ್ಕೆ ಬರೋ ಹೊತ್ತಿಗೆ, ಆಸ್ತಿ ವಿವರ ಕೊಡೋ ಹೊತ್ತಿಗೆ ಮಂತ್ರಿಗಳ ಸೀಟ್ ಹೋಯ್ತು ಅಂದಾಗತ್ತೆ. ಇಲ್ಲ ಮಾವ, ಈಗ ನಾನು ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಅಮೃತ, ಬ್ಯಾಂಕ್ನವರು ನನಗೆ 5 ಲಕ್ಷ ರೂಪಾಯಿ ಲೋನ್ನ ಸ್ಯಾಂಕ್ಷನ್ ಮಾಡ್ಬಿಟ್ಟಿದಾರಮ್ಮ. ಏನಪ್ಪ ಬಂಡವಾಳವೇ ಇಲ್ಲದೆ ಬಿಸಿನೆಸ್ ಮಾಡ್ತೀನಿ ಅಂತಿದ್ದೆ, ಇವಾಗೇನು ಲೋನು ಬಾನು ಎಲ್ಲ? ಏನ್ ಮಾವ ನೀವು ಅಮೃತ ಟೈಮ್ ಇದೆ ಅಂತ ಗೇರ್ ಹಾಕೋರು ನೀವೇ, ನಾವು ಮಾತಾಡ್ಕೋರ ಬ್ರೇಕ್ ಹಾಕೋರು ನೀವೇ. ಅಪ್ಪ ಇವ್ರ ಮಾತ್ ಮುಗಿ ಅವ್ರು ಸ್ವಲ್ಪ ಸುಮ್ಮನಿರಿಪ್ಪ. ಹೌದಾ? ಸರಿ, ಕೈ ಕಟ್ ಬಾಯಿ ಮುಚ್ಚು. ಈಗ ಮಾತಾಡ್ತೀನಿ ನಾನು. ಅಮೃತ, ಅದೇ ಹೇಳಿದ್ರಲ್ಲಮ್ಮ 5 ಲಕ್ಷ ರೂಪಾಯಿ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ. ಅವ್ರಿಗೆ ಸ್ಯಾಲರಿಡ್ ಪರ್ಸನ್ ಗ್ಯಾರಂಟಿ ಬೇಕಂತೆ. ಏನಿಲ್ಲಮ್ಮ, ಇಲ್ಲೊಂದು 4 ಪೇಪರ್ಗೆ ಸುಮ್ಮನೆ ಒಂದು ಸಿಂಪಲ್ ಆಗಿ ಸೈನ್ ಹಾಕ್ಬಿಡು. ರಿಸ್ಕ್ ಏನಪ್ಪ ಇದ್ರಲ್ಲಿ? ಆಯ್ತಾ? ಆಯ್ತು. ಕ್ಯಾರಿಯರ್ ಕೊಡಿ ಅವ್ರಿಗೆ, ಕೊಡಿ, ತಗೊಳಮ್ಮ. ನಿಮಗೆ ಟೈಮ್ ಆಯ್ತು, ಆಫೀಸಿಗೆ ನಡಿ. ನಂಗೆ ಈ ವಿಚಾರವಾಗಿ ಯೋಚನೆ ಮಾಡೋದಕ್ಕೆ ಈಗ ಟೈಮ್ ಇಲ್ಲ. ನಂಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ. ಒಂದು ಕೆಲಸ ಮಾಡಿ, ಅಕ್ಕನ ಹತ್ರ ವಿಷಯ ತಿಳಿಸಿರಿ, ನಾನು ಬಂದು ಮಾತಾಡ್ತೀನಿ. ಬರ್ತೀನಮ್ಮ. ಮಗ, ನೀವು ಬೇಕು ಅಂತಾನೆ ಅಮೃತನ ಹತ್ರ ಮಾತಾಡೋದನ್ನ ತಡಿತಾ ಇದ್ದೀರಾ? ಬೇಕು ಅಂತ ತಡಿಲಿಲ್ಲ, ತಡಿಬೇಕು ಅಂತಲೇ ತಡೆದಿದ್ದು. ಅಪ್ಪ, ಅಳಿಯ ದೇವರು, ನಿಮ್ಮ ಕೋರಿಕೆಗೆ ಉತ್ತರ ನನ್ನ ಹತ್ರ ಇದೆ, ಅದನ್ನ ನಾನು ಹೇಳ್ತೀನಿ. ಅದಕ್ಕೆ ನಾನು ಅವಳನ್ನ ಆಫೀಸಿಗೆ ಕಳಿಸಿದ್ದು. ನೀವು ನನ್ನ ತಲೆ ಕೆಡಿಸ್ತಾ ಇದ್ದೀರಾ. ಲೇಷ, ನಿಮ್ಮಪ್ಪ ನನಗೆ ಅವಮಾನ ಮಾಡ್ತಾ ಇದ್ದಾರೆ. ಅದ್ಭುತಾನಂದ ಸ್ವಾಮಿಗಳ ಆಶೀರ್ವಾದದಿಂದ ದೇವನಹಳ್ಳಿ ಏರ್ಪೋರ್ಟ್ ಪಕ್ಕದಲ್ಲಿರೋ 600 ಎಕರೆ ಜಮೀನ್ ಡೀಲ್ ಆಗಲಿ, ಆಮೇಲೆ ಯಾರು ಮಾತಾಡ್ತಾರೆ ನಾನು ನೋಡ್ತೀನಿ. ರೀ, ಈ ವಿಷಯ ಮಾತಾಡಕ್ ಬಂದಿರೋ ಟೈಮೇ ಸರಿಗಿಲ್ಲ ರೀ. ಟೈಮ್ ಒಂದೇ ಅಲ್ಲಮ್ಮ, ಮ್ಯಾಟರು ಸರಿ ಇಲ್ಲ. ಅಪ್ಪ ಅಂಜನಾಮೂರ್ತಿ, ನಿನಗೆ ಒಂದು ವಿಷಯ ಹೇಳ್ತೀನಿ ಕೇಳು. ಈ ಗ್ಯಾರಂಟಿ ಹಾಕೋ ವಿಷಯ ಬಿಟ್ಬಿಡಯ್ಯ, ಸಮಾಧಾನ ಮಾಡ್ಕೊಳಯ್ಯ. ಸಾಕು, ಅಳಿದೇವರು ಬಿಸಿಲಲ್ಲಿ ಬಂದಿದ್ದಾರೆ, ಪಿತ್ತ ನೆತ್ತಿಗೆ ಹತ್ತಿ ಬಿಟ್ಟಿದೆ. ಹೋಗಿ ನಿಂಬೆಹಣ್ಣಿನ ನೀರು ತಗೊಂಬ, ಕುಡಿಸೋಣ. ಯಾಕೆಂದ್ರೆ ತಂಪು ಕೂಲ್ ಆಗಲಿ ಅಂತ ಅಷ್ಟೇ. ನನಗೇನು ಬೇಡ, ನಾನು ಹೋಗ್ತೀನಿ. ಅಯ್ಯೋ, ಬಡ್ಕೋಬೇಕು. ಅಲ್ಲ ರೀ, ನಮ್ಮ ಅಪ್ಪನ ಮಾತು ಕೇಳಿ ಪಾನ್ಕ ಕುಡ್ಕೊಂಡು ತಣ್ಣಗೆ ಹೋಗ್ರಿ. ಸಾಯಂಕಾಲ ಅಮೃತ ಬಂದ್ಮೇಲೆ ನಿಮ್ ಪೇಪರ್ಗೆ ಗ್ಯಾರಂಟಿ ಸೈನ್ ಹಾಕೋ ವಿಷಯನ ಮಾತಾಡ್ತಾರೆ ಅಲ್ವಪ್ಪ? ಅಯ್ಯೋ, ಅಲ್ವೇನಮ್ಮ ಹಂಗಂತೀನಿ ಆಶಾ. ಅತ್ತೆ, ಹಾಗಾದ್ರೆ ಪಾನ್ಕ ತಗೊಂಬನ್ನಿ, ದೊಡ್ಡ ತಮ್ಗೆಲಿ. ಇದೊಂದೇ ಕಣಯ್ಯ ನಿನ್ನ ಹೆಂಡತಿ ಮಾತು ನೀ ಕೇಳಿದ್ದು, ಮೊದ್ಲಿಂದ ಕೇಳಿದ್ದಿದ್ದೀರೇ. ಅತ್ತೆ, ಪಾನ್ಕ ಬೇಗ. ಶಬ್ದ ಇಲ್ಲದೆ ಕುಡಿಬೇಕು. ಗುಡ್ ಮಾರ್ನಿಂಗ್ ಶ್ರೀನಿವಾಸನ್ ಅವರೇ. ಗುಡ್ ಮಾರ್ನಿಂಗ್. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನೇ ಈ ಪ್ರಾಜೆಕ್ಟ್ ಕೆಲಸ ಮಾಡೋದಕ್ಕೆ ಫಸ್ಟ್ ಬರ್ತಾ ಇದ್ದೀನಿ ಅಂತ ಅನ್ಕೊಂಡೆ. ನೋಡಿದ್ರೆ ಇಲ್ಲಿ ನನ್ಗಿಂತ ಮುಂಚೆ ನೀವೇ ಎಲ್ಲರೂ ಬಂದು ಕೆಲಸ ಮಾಡ್ತಿದ್ದೀರಾ. ನಿಜ ಗೊತ್ತಾ, ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇರೋದ್ರೆ ನನ್ಗೆ ಎಷ್ಟು ಖುಷಿ ಆಗ್ತಿದೆ. ಅಮೃತ ಅವರೇ, ನೀವು ಮ್ಯಾನೇಜರ್ ಆದಮೇಲೆ ನಾವು ಮಾಡ್ತಾ ಇರೋ ಮೊದಲೇ ಪ್ರಾಜೆಕ್ಟ್ ಇದು. ಅದಕ್ಕೆ ಬಾಸ್ ನಮ್ಗೆ ಕೊಟ್ಟಿರೋ ಡೆಡ್ಲೈನ್ಗಿಂತ ಮೊದಲೇ ಈ ಪ್ರಾಜೆಕ್ಟ್ ಮುಗಿಸಿ ಬಾಸು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋ ಹಾಗೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಪ್ಲೀಸ್ ಹರೀಶ್, ನಾನು ಒಬ್ಬಳಿಗೆ ಅಲ್ಲ ಅಂತ ನಿಮ್ಮೆಲ್ಲರಿಗೂ ಹೊಗಳ್ಬೇಕು ಗೊತ್ತಾ. ಅಮೃತ, ನಿನ್ನನ್ನು ಹೊಗಳಿದ್ರೆ ನಮ್ಮೆಲ್ರೂ ಹೊಗಳ್ದಾಗೆ ತಾನೆ. ಅಷ್ಟಕ್ಕೂ ನಾವೆಲ್ಲ ಒಂದೇ ಟೀಮ್ ಕಣೆ. ಅಮೃತ, ನಿಮ್ಮ ಟೀಮ್ ಸಂಗಡ ಇರೋಕ್ಕಾಗ್ತಾ ಇಲ್ಲ ಅಂತ ತುಂಬ ಬೇಜಾರಾಗ್ತಾ ಇದೆ. ಯಾಕ್ರಿ ಬೇಜಾರು ಮಾಡ್ಕೊಳ್ತಾ ಇದ್ದೀರಾ? ಅಲ್ಲ, ನಮಗಿಂತ ಮುಂಚೆ ನೀವೇ ಬಂದು ಈ ಪ್ರಾಜೆಕ್ಟ್ಗೋಸ್ಕರ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಾ. ಅಮೃತ, ಅವರು ಕೆಲಸ ಮಾಡೋಕೆ ಬಂದಿಲ್ಲ, ಬೇಗ ಬಂದು ನಿಮ್ಮ ಹತ್ರ 2 ದಿನ ರಜೆ ಕೇಳಿ ಈಗಿಂದೀಗಲೇ ಊರಿಗೆ ಹೊರಡ್ತಾ ಇದ್ದಾರೆ. ಏನ್ರಿ ಶ್ರೀನಿವಾಸನ್ ಅವರೇ, ಊರಿಗೆ ಹೋಗ್ತಾ ಇದ್ದೀರಾ? ಅದು ಈ ಟೈಮ್ನಲ್ಲಿ ಅಲ್ವೇ ಬಸ್ ಅಮೃತ, ಪಾಪ ಅವ್ರ ಊರಿಂದ ಫೋನ್ ಬಂದಿತ್ತಂತೆ. ಅವ್ರ ಅತ್ತಿಗೆ ತುಂಬಾನೇ ಹುಷಾರಿಲ್ವಂತೆ. ಇವ್ರನ್ನ ಬಿಟ್ಟು ಅವ್ರಿಗೆ ಬೇರೆ ಯಾರೂ ಇಲ್ವಂತೆ ಕಣೆ. ಅದಕ್ಕೆ ಊರಿಗೆ ಹೋಗ್ತಿದ್ದಾರೆ. ಸರಿ, ನೀವು ಹೋಗ್ಬಿಟ್ಟು ಬನ್ನಿ ಶ್ರೀನಿವಾಸನ್ ಅವರೇ. ಇಷ್ಟೊಂದೆಲ್ಲ ಕೆಲಸ ಇದ್ದಾಗ ನಾನು ಊರಿಗೆ ಹೋಗ್ತಾನೆ ತುಂಬ ಬೇಜಾರಾಗ್ತಾ ಇದ್ದೆ. ಏನು ಮಾಡೋಕ್ಕಾಗುತ್ತೆ, ಕಾಯಿಲೆ ಸೀರಿಯಸ್ ಅಂತಂದಮೇಲೆ ಹೋಗಲೇಬೇಕಲ್ವಾ. ನೀವು ಹೋಗಿ ಬನ್ನಿ, ನಾನು ಮ್ಯಾನೇಜ್ ಮಾಡ್ಕೊಳ್ತೀನಿ. ಕೊಡಿ. ವಸಂತಿ ಅವರೇ,
ಈಗ 6 ತಿಂಗಳ ಹಿಂದೆ ಅಷ್ಟೇ ನಮ್ಮ ಅತ್ತಿಗೆ ತೀರ್ ಹೋದ್ರು ಅಂತ ಶ್ರೀನಿವಾಸೇನ ಅವರು ರಿಜೆಕ್ಟ್ ಹೋಗಿರ್ಲಿಲ್ವಾ? ಅಯ್ಯೋ ಬಿಡಿ ಹರೀಶ್ ಅವರೇ, ಅವ್ರು ಇನ್ಯಾರೋ ಅದಕ್ಕೆ ಇರಬೇಕು. ಈ ವಿಚಾರ ಬಿಟ್ಬಿಡಿ. ನೆನ್ನೆ ನಾವು ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ?